ಆ ಅಯ್ಯೋ, ಇವಳು ಸಾಮಾನ್ಯದವಳಲ್ಲ. ನೋಡಿದ್ರ ಅತ್ತೆ, ಸಗಣಿ ಮುಟ್ಟದೆ ಹೇಗ್ ಕಲಿಸ್ತಿದ್ದಾಳೆ. ಕಲಿಸ್ದೇ ಇದ್ರೆ ಏನೇ, ಸಾರ್ಸ್ಬೇಕಾದ್ರೆ ಮುಟ್ಲೇಬೇಕಲ್ಲ, ಆವಾಗ ಗೊತ್ತಾಗತ್ತೆ ಸಗಣಿ ಪವರ್ ಏನು ಅಂತ. ಅದು ನಿಜನೇ ಅಮ್ಮ. ಮುಟ್ಟದೆ ಅದು ಹೇಗ್ ಚಲ್ತಾಳೆ ಅಂತ ನಾನು ನೋಡ್ತೀನಿ. ಆ ಏನ್ ಮಾಡ್ತಿದ್ದಾಳೆ? ಹಾ ಅಯ್ಯೋ ಅಯ್ಯೋ ಅಯ್ಯೋ, ಅವಳ ಮನೆ ಕಾಯೋಗ ಇವಳು ಸಾಮಾನ್ಯದವಳಲ್ವೇ? ಅಮ್ಮ, ಅವಳು ಸಗಣಿ ನೀರು ಮುಟ್ಟದೇನೆ ಚಲ್ತಾ ಇದ್ದಾಳೆ. ನಾವು ಎಷ್ಟೋ ವರ್ಷದಿಂದ ಈ ಕೆಲಸ ಮಾಡ್ತಿದೀವಿ, ನಮ್ಗಿಂತ ಐಡಿಯಾನೇ ಬರಲಿಲ್ಲ. ನೋಡಿದ್ರಾ ಎಷ್ಟು ಚೆನ್ನಾಗಿ ಮಾಡ್ಬಿಟ್ಲು. ನೀನ್ ಸುಮ್ಮನೆ ಇರು ಪಾರ್ವತಿ. ನಾನೇನೋ ಅವಳನ್ನ ಕಳ್ಸೋಣ ಅಂತ ಪ್ಲಾನ್ ಹಾಕಿದ್ರೆ ಪ್ಲಾನ್ ಫೇಲ್ ಆಗೋಯ್ತು. ಏನಮ್ಮ, ನೀನು ರಂಗೋಲಿ ಹಾಕಿದ್ಯಾ? ಹೌದು, ಹೀಗೆ ಬೆಳಿಗ್ಗೆನೇ ಎದ್ದು ಸಾರಿಸಿ ರಂಗೋಲಿ ಹಾಕೋದು ನಮ್ಮ ಸಂಪ್ರದಾಯ ಅಂತೆ ಅಲ್ವಾ, ಅದಕ್ಕೆ ಈ ಕೆಲಸನೆಲ್ಲ ಕಲಿತಿದ್ದೀನಿ. ನಿನಗ್ಯಾಕಮ್ಮ ಶ್ರಮ? ಇಷ್ಟು ದಿನ ನಾನು ಈ ಮನೆಗೆ ಗೆಸ್ಟ್ ಆಗಿದ್ದೆ. ಇನ್ಮುಂದೆ ಈ ಮನೇಲೇ ಇರಬೇಕು ಅಂದ್ಕೊಂಡಿದ್ದೀನಿ. ಈ ಕೆಲಸನೆಲ್ಲ ಅಭ್ಯಾಸ ಮಾಡ್ಕೋಬೇಕಲ್ಲ ದೊಡ್ಡಮ್ಮ. ಹೀಗಿದ್ರೇನೆ ಅಲ್ವಾ ದೊಡ್ಡವರು ಒಪ್ಕೊಳ್ಳೋದು. ಅಮೇರಿಕಾದಿಂದ ಬಂದಿರೋ ಹುಡುಗಿರು ಇಂಥ ಕೆಲಸಗಳನ್ನ ಮಾಡಕ್ಕೆ ಇಷ್ಟಪಡಲ್ಲ. ಆದರೆ ಇದನ್ನೆಲ್ಲ ತುಂಬ ಚೆನ್ನಾಗಿ ಮಾಡಿದ್ಯಮ್ಮ. ವೆರಿ ಗುಡ್.
ಥ್ಯಾಂಕ್ ಯು. ಅಮ್ಮ ಅದ್ಯಾ, ನಿಮ್ ದೊಡ್ಡಪ್ಪ ಮೆಚ್ಕೊಡೋ ಹಾಗೆ ಮಾಡ್ಬಿಟ್ಯಮ್ಮ. ಛೇ, ನನ್ನ ಅದ್ಯಾ ಬಂಗಾರ. ಅನ್ಕೊಂಡಿದ್ದೊಂದು ಆಗಿದ್ದೊಂದು. ಅದಕ್ಕೆ ನೀವು ಸುಮ್ಮನೆ ಇದ್ದಿದ್ರೆ ಆಗ್ತಿತ್ತು. ಅನಾವಶ್ಯಕವಾಗಿ ಕೆಣ್ಕಿದ್ರಿ. ನಾವು ಮನೆಯಿಂದ ಕಳ್ಸೋಣ ಅನ್ಕೊಂಡ್ರೆ ಭಾವನವ್ರ ಹತ್ರ ಇನ್ನೂ ಹೆಚ್ಚು ಮಾರ್ಕ್ಸ್ ತಗೊಂಡ್ಲು. ಅದಕ್ಕೆ ಬುದ್ಧಿವಂತಿಕೆಯಿಂದ ಯೋಚನೆ ಮಾಡ್ಬೇಕು, ಬುದ್ಧಿ ಇಲ್ಲದೆ ಯೋಚನೆ ಮಾಡಬಾರ್ದು. ಹಾ ನೀನ್ ಯೋಚನೆ ಮಾಡು, ಅದೇನ್ ಯೋಚಿಸ್ತೀಯ ನಾನು ನೋಡ್ತೀನಿ. ಒಡವೆ ಬೇಕು ಅಂದ್ರೆ ಗೆಲ್ಬೇಕಲ್ಲ. ಏಯ್, ಏನ್ರಿ ಇದು ಜಗಳ? ಅವಳನ್ನ ಮನೆಯಿಂದ ಹೊರಗಡೆ ಕಳಿಸ್ರೆ ಅಂದ್ರೆ ನೀವಿಬ್ರು ಜಗಳ ಆಡ್ತಿದ್ದೀರಲ್ಲ. ಏನ್ ಬಿಟ್ಟು ಮನೇಲಿ ಯಾರು ಕಾಣಿಸ್ತಾ ಇಲ್ಲ? ಏನೇ ಕಾಣಿಸ್ತಿಲ್ಲ? ನಾನು ಇದ್ದೀನಲ್ಲ. ಅಲ್ಲಿ ನಮ್ಮ ಅಮ್ಮ ಇದ್ದಾಳೆ, ಕಿಚನ್ಗೆ ಹೋದ್ರೆ ದೊಡ್ಡಮ್ಮ ಇರ್ತಾರೆ, ನೀನ್ ರೂಮಿಗೆ ಹೋದ್ರೆ ರಾಜಲಕ್ಷ್ಮಿ ಅಕ್ಕ ಇರ್ತಾಳೆ. ಏಯ್, ನಾನ್ ಕೇಳ್ತಿರೋದು ಅವ್ರ ಬಗ್ಗೆ ಅಲ್ಲ ಕಣೋ. ಚಿಕ್ಕಪ್ಪ ಮಾವ ಇವ್ರ್ಯಾರು ಕಾಣಿಸ್ತಿಲ್ಲ ಅಂತ ಹೇಳ್ತಿದ್ದೀನಿ. ಅವರಾ? ಹಾ. ಅವ್ರು ಬೆಳಗ್ಗೆನೆ ಹೊಲಕ್ ಹೋದ್ರು. ಎಲ್ರೂ ಹೋಗಿದಾರಾ? ನಿನ್ಗೆ ಯಾರು ಬೇಕು? ಯಾರೂ ಇಲ್ಲ ಕಣೋ. ಅದೇ ವೆಂಕಟ್ರಾವ್ ಮಾವ ಹೋದ್ರು. ಶಿವರಾಮ್ ಚಿಕ್ಕಪ್ಪ ಅವರು ಹೋದ್ರು. ಸೀನು ಬಾವ ಕೂಡ ಹೋಗಿದಾನಾ? ಡ್ರಮ್ಮು ಮಾವ ಕೂಡ ಹೋದ. ಸರಿ ಬಿಟ್ಟು ನಾನ್ ಬರ್ತೀನಿ. ಸಾಯಂಕಾಲ ನಾನೇ ಬರ್ತೀನಿ. ನಿನ್ ಲ್ಯಾಪ್ಟಾಪ್ ಅಲ್ಲಿ ಗೇಮ್ ಆಡೋಣ. ಹಾ ಸರಿ. ಏನ್ ಮಾಡ್ತಿದ್ದೀರಾ? ಕ್ಯಾರಿಯರ್ ಕಟ್ತಿದ್ದೀನಮ್ಮ. ಎಲ್ರು ಹೊಲಕ್ಕೆ ಹೋಗಿದಾರಲ್ವಾ, ಅವ್ರಿಗೆಲ್ಲ ಊಟ ಕಳಿಸ್ಬೇಕು, ಅದಕ್ಕೆ. ಹಾಗಾದ್ರೆ ನಾನ್ ತಗೊಂಡು ಹೋಗ್ತೀನಿ. ನೀನ್ ತಗೊಂಡು ಹೋಗೋದು ಅಂದ್ರೆ ಏನಾದ್ಯಾ? ನಿನಗೆ ಹೊಲಕ್ಕೆ ಹೋಗೋದೇ ಗೊತ್ತಿಲ್ವಲ್ಲ, ಸುಬ್ಬು ಕೈಲಿ ಕೊಟ್ಟು ಕಳಿಸ್ತೀನಿ ಬಿಡು. ನನಗ್ಯಾಕೆ ಗೊತ್ತಿಲ್ಲ. ಆಗಾಗ ಸುಬ್ಬು ತಗೊಂಡು ಹೋಗೋದನ್ನ ನೋಡಿದ್ದೀನಲ್ವಾ, ಹಾಗೆ ಹೊಲ ನೋಡ್ದಾಗೂ ಇರುತ್ತೆ. ಮೊನ್ನೆ ತಾನೇ ನೋಡಿದ್ಯಲ್ಲಮ್ಮ ಹೊಲನ. ಈಗ ಸುಮ್ಮನೆ ಹೋಗ್ತೀನಿ. ಬೇಡಮ್ಮ, ನಿನಗೆ ಯಾಕೆ ಶ್ರಮ? ಇಲ್ಲ, ನಾನು ಹೋಗ್ತೀನಿ ದೊಡ್ಡಮ್ಮ, ಪ್ಲೀಸ್ ಹೋಗ್ತೀನಿ. ನಿನಗಿದೆಲ್ಲ ಅಭ್ಯಾಸನೇ ಇಲ್ವಲ್ಲಮ್ಮ, ಹೇಗೆ ತಗೊಂಡು ಹೋಗ್ತೀಯಾ? ದೊಡ್ಡಮ್ಮ, ಇವಾಗ್ಲಿಂದಾನೇ ಎಲ್ಲ ಕಲ್ತ್ಕೋತೀನಿ. ಪ್ಲೀಸ್ ದೊಡ್ಡಮ್ಮ, ಹೋಗ್ತೀನಿ ಪ್ಲೀಸ್. ಸರಿಮ್ಮ. ತುಂಬ ಭಾರ ಇದೆ ಜೋಪಾನ. ಹಾ ಓಕೆ, ಬರ್ತೀನಿ. ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗದು. ಏನೇ ಆಗಲಿ ಯಾರಿಗೂ ಸೋತು ತೊಲೆಯಬಾಗದು. ಎಂದಿಗೂ ನಾನು ಹೀಗೆ ಇರುವೆ ಶಿವರಾಜು ಎಂದು ನಗುವುದು. ಏನ್ ಬಾವಾ, ನಿಮ್ ಜೋಶ್ ನೋಡ್ತಿದ್ರೆ ಎಲ್ಲ ಕೆಲಸ ನೀವೇ ಮಾಡಿ ಮುಗಿಸೋ ಆಗಿದ್ದೀರಾ. ಅದಲ್ಲ ಶಿವರಾಜು, ಇನ್ನೂ ಊಟ ಬಂದಿಲ್ವಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಇನ್ನೊಂದ್ ಸ್ವಲ್ಪ ಹೊತ್ತು ಕಾಯಿರಿ ಬಾವಾ, ಊಟ ಬಂದ್ಬಿಡುತ್ತೆ. ಹೊಟ್ಟೆ ತುಂಬಾ ಊಟ ಮಾಡಿ ಅಷ್ಟೇ. ನೋಡ್ ಶಿವರಾಜು, ನನಗೆ ಟೈಮ್ ಅಂದ್ರೆ ಟೈಮೇ. ಊಟ ಮಾಡಿದ್ಮೇಲೆ ಒಂದು ಸಿಗರೇಟು ಉಫ್ ಅಂತ ಊದಿದ್ರೆ ಇರುತ್ತೆ ನೋಡು ಬಾವಾ. ನನ್ನ ಬಗ್ಗೆ ಅಲ್ಲ ಭಾವನವ್ರೆ,
ನಮ್ಮನೆ ಕೆಲ್ಸಕ್ಕೆ ಬರ್ತಾರೆ ಅಲ್ವಾ ರಂಗಯ್ಯ ಸುಬ್ಬಯ್ಯ ಅಂತ, ಅವ್ರು ಹೀಗೆ ಮಾಡ್ತಾರೆ ಅಂತ ಶಿವರಾಜುಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಚರ್ಮ ಸುಲಿತೀನಿ. ಭಾವನವ್ರೆ, ಆ ಕಾಯಿ ಸಿಪ್ಪೆ ತೆಗಿ ಶಿವರಾಜು. ತೆಂಗಿನಕಾಯಿ ಅದು ಅದು ಊಟ ಮಾಡಿದ್ಮೇಲೆ ಈ ರೀತಿ ಕೆಲಸ ಮಾಡಿದ್ರೆ ಶಿವರಾಜು ಅಬ್ಬಾ ತುಂಬಾ ನೆಮ್ಮದಿಯಾಗಿರುತ್ತೆ. ಶಿವರಾಜು, ಇನ್ನು ಊಟ ಬಂದಿಲ್ವಲ್ಲ, ಯಾಕೆ? ಯಾರು ತಗೊಂಡು ಬರ್ತಿದ್ದಾರೆ? ಅದಕ್ಕೆ ಕಳಿಸ್ಕೊಡ್ತೀನಿ ಅಂದ್ರು. ನಮ್ ಸುಬ್ಬು ತರ್ತಾನೆ ಅನ್ಸುತ್ತೆ. ಅವನ್ ಬರೋ ಅಷ್ಟೊತ್ತಿಗೆ ಈ ಕೆಲಸ ಎಲ್ಲ ಆಗೋಗತ್ತೆ. ಅವ್ನು ಯಾವಾಗ ಬರೋದು, ನಾವ್ ಯಾವಾಗ ತಿನ್ನೋದು? ಅವ್ನ್ ಬರೋವರೆಗೂ ಕಾಯ್ರಿ ಬಾವ. ಬಿಡ್ಸೋದ್ ನೀನ್ ಅಲ್ಲ ತಾನೆ, ಅದಕ್ಕೆ ಹೇಳ್ತಿದ್ಯಾ. ಇದೇನು ಕ್ಯಾರಿಯರ್ನ ಆದ್ಯ ತರ್ತಾ ಇದ್ದಾಳೆ? ಅಯ್ಯೋ ಬಾವ, ಇವತ್ತು ಕೆಲ್ಸಕ್ಕೆ ಸುಬ್ಬು ಬಂದಿಲ್ಲ ಅನ್ಸತ್ತೆ. ಓಹೋ, ಅದೇನಮ್ಮ, ನೀನು ಊಟ ತಗೊಂಡು ಬಂದೆ? ಅಂದ್ರೆ ನೀವಿಷ್ಟೆಲ್ಲ ಕಷ್ಟ ಪಡ್ತಿದ್ದೀರಾ ಅಲ್ವಾ, ಇವತ್ತು ಸ್ವತಃ ನಾನೇ ಬಡ್ಸೋಣ ಅನ್ಕೊಂಡೆ. ಹೌದಮ್ಮ. ಹಾಗೆ ಈ ತೋಟನೂ ನೋಡ್ದಾಗಿರುತ್ತೆ ಅಂತ ನಾನೇ ತಗೊಂಡ್ ಬಂದೆ. ತುಂಬಾ ಒಳ್ಳೆ ಕೆಲಸ ಮಾಡಿದೆ ಮಾದ್ಯ ನೀನು. ಇಲ್ಲಿ ನೋಡಮ್ಮ, ಇಲ್ಲಿ ನೋಡು, ಇಲ್ಲಿಂದ ಶುರು ಮಾಡಿದ್ರೆ ಅಲ್ಲಿ 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 ತನಕ ಕಾಣ್ತಾ ಇದೆಯಲ್ವಾ? ಕಣ್ಣಿಗೆ ಎಲ್ಲಿ ತನಕ ಈ ತೋಟ ಕಾಣಿಸ್ತಿದ್ಯೋ ಎಲ್ಲ ನಮ್ದೇ. ಬಾವ, ನಮ್ದಲ್ಲ, ನಮ್ಮ ಎಲ್ರದು. ಮಾತಿನ ವರ್ಷಗಾದ್ರೂ ಹೇಳೋಕ್ ಬಿಡು ಶಿವರಾಜು, ನೀನು ಒಳ್ಳೆ. ಸರಿ, ಮೊದಲು ಊಟ ಮಾಡಿದ್ಮೇಲೆ ಉಳ್ದಿರೋ ಕೆಲಸ ನೋಡೋಣ, ನಡೀರಿ. ಮಾವ, ಸೀನು ಕಾಣಿಸ್ತಾ ಇಲ್ಲ. ಅವನು ಸೀನು ಇಲ್ಲಿ. ತುಂಬಾ ಕಷ್ಟ ಪಡ್ತಿರೋ ಹಾಗಿದೆ. ನಮ್ ಕೆಲಸ ನಾವೇ ಮಾಡ್ಕೊಂಡ್ರೆ ತಪ್ಪೇನಿಲ್ಲ ತಾನೆ? ತಪ್ಪೇನೂ ಇಲ್ಲ ಅನ್ಕೋ, ಆದ್ರೆ ನನ್ನ ಹತ್ರ ಸರಿಯಾಗಿ ಮಾತಾಡ್ಲಿಲ್ಲ ಅಂದ್ರೇನೆ ತಪ್ಪು ಅನ್ಸುತ್ತೆ. ಏನಕ್ಕೆ ಮಾತಾಡಬೇಕು? ಹೌದು, ನನ್ನ ಹತ್ರ ಯಾಕೆ ಗುಂಟೂರು ಖಾರದ ಹಾಗೆ ಖಾರವಾಗಿರ್ತೀಯಾ? ನನ್ನ ಜೊತೆ ಹ್ಯಾಪಿಯಾಗಿರ್ಬಹುದು ಅಲ್ವಾ? ನೋಡು ಆದ್ಯ, ನಾನು ಹ್ಯಾಪಿಯಾಗಿರ್ಬೇಕು ಅಂದ್ರು ನೀನ್ ನನ್ನ ಹ್ಯಾಪಿಯಾಗಿರಕ್ ಬಿಡಲ್ವಲ್ಲ. ಮನ್ಸಿಗೆ ನೋವು ಮಾಡಬೇಕು ಅಂತಾನೆ ಏನೋ ಒಂದು ಮಾತಾಡ್ತೀಯ. ಸೀನು, ಅದ್ ಹಾಗಲ್ಲ. ನೀನು ರಾಜಲಕ್ಷ್ಮಿ ಜೊತೆ ಇರೋ ಹಾಗೆ ನನ್ನ ಜೊತೆ ಯಾಕೆ ಇರ್ತಿಲ್ಲ? ಅವಳ ಜೊತೆ ಮಾತಾಡ್ತಾ ಹಾಗೆ ತಮಾಷೆ ಮಾಡ್ತಾ ಅವಳಿಗೊಳ್ಳೆ ಫ್ರೆಂಡ್ ಆಗಿರ್ತೀಯ. ಹಾಗೆ ನನ್ನ ಜೊತೆ ಕೂಡ ಫ್ರೆಂಡ್ಶಿಪ್ ಮಾಡಬಹುದಲ್ವಾ? ನಾವು ಒಳ್ಳೆ ಫ್ರೆಂಡ್ಸ್ ಥರನೇ ಇರಬಹುದು. ಇವೆಲ್ಲ ಯಾಕೆ ನಮ್ಮ ಮಧ್ಯೆ? ನೋಡು ಆದ್ಯ, ಅದ್ ಯಾವತ್ತೂ ಸಾಧ್ಯ ಇಲ್ಲ. ಸ್ನೇಹಿತರು ಪ್ರೇಮಿಗಳಾಗ್ಬೋದೇ ಹೊರತು ಪ್ರೇಮಿಗಳು ಸ್ನೇಹಿತರಾಗೋಕ್ ಸಾಧ್ಯನೇ ಇಲ್ಲ. ಅದೇ ನಾನು ಕೇಳ್ತಿದ್ದೀನಿ. ಫ್ರೆಂಡ್ಶಿಪ್ ಮಾಡಲಿಲ್ಲ ಅಂದ್ರೂ ನನ್ನೂ ಕೂಡ ರಾಜಲಕ್ಷ್ಮಿ ಹಾಗೆ
ಟ್ರೀಟ್ ಮಾಡಬಹುದಲ್ವಾ? ಸೀನು, ಸೀನು, ಮುಟ್ಬೇಡ ಆದ್ಯ. ನೀನಿವತ್ತು ಸಹಾಯ ಮಾಡ್ತೀಯ, ನಾಳೆ ಯಾರು ಮಾಡ್ತಾರೆ? ನನ್ನ ಕೆಲಸ ನಾನು ಮಾಡ್ಕೋತೀನಿ. ಸೀನು, ಯಾಕಷ್ಟೊಂದು ಕೋಪ? ಇದು ಕೋಪ ಅಲ್ಲ ಆದ್ಯ. ನೋಡಿದ್ಯಾ ನನ್ನ ದುರಾದೃಷ್ಟನ? ಇದು ನನ್ನ ಪ್ರೀತಿ. ಈಗಲೂ ನಿನಗಿದು ಅರ್ಥ ಆಗ್ತಿಲ್ಲ. ಅಲ್ದೆ ರಾಜಲಕ್ಷ್ಮಿನೇ ಬೇರೆ, ನೀನೇ ಬೇರೆ. ಅವಳನ್ನ ಚಿಕ್ಕ ವಯಸ್ಸಿಂದ ನಾನು ಎತ್ತಾಡ್ಸಿದ್ದೀನಿ. ಅವಳನ್ನ ದೇವರು ಕೊಟ್ಟಿರೋ ತಂಗಿ ಅನ್ಕೊಂಡಿದ್ದೀನಿ. ನನ್ನ ಪ್ರೀತಿ ನಿನಗೆ ಅರ್ಥ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಆದ್ಯ, ಆದ್ರೆ ನಿನ್ ಪ್ರೀತಿ ಮಾತ್ರ ನನ್ನ ಮನಸ್ಸಿಗೆ ಚೆನ್ನಾಗಿ ಗೊತ್ತಾಗ್ತಾ ಇದೆ. ಯಾಕೆ ಕಣ್ಣೀರು? ಇದು ಪ್ರೀತಿ ಅಲ್ವಾ? ಯಾಕೆ ಮುಚ್ಚಿಡ್ತಿದ್ಯಾ? ಯಾಕೆ ಈ ತರ ಮಾಡ್ತಿದ್ಯಾ? ಯಾಕಿದ? ಸೀನು, ನಿನಗೆ ಎಷ್ಟು ಸಲ ಹೇಳಿದ್ರು ನೀನ್ ಯಾಕೆ ಹೀಗೆ ಮಾತಾಡ್ತಿದ್ಯಾ? ಈಗ ಅದೆಲ್ಲ ಯಾಕೆ? ಮೊದಲು ಊಟ ಮಾಡು. ಹೇಗ್ ತಿನ್ನು ಅಂತ್ಯ? ಹೇಗ್ ತಿನ್ನು ಅಂತ್ಯ? ಕೈಗೆ ಏಟಾಗಿದೆ ತಾನೆ? ನನಗೇನ್ ಬೇಕಾಗಿಲ್ಲ, ಅಲ್ಲಿಟ್ಬಿಟ್ಟು ಹೊರಡು. ಇಲ್ಲ ಸೀನು, ನೀನ್ ತಿಂದ್ರೇನೆ ನಾನು ತಿನ್ನೋದು ಅಷ್ಟೇ. ಈಗ ನೀನ್ ಮಾಡ್ತಿರೋದ್ ಪ್ರೀತಿ ಅಲ್ಲ ಅಂದ್ರೆ ಇನ್ನೇನಾದ್ಯ? ಅಭಿಮಾನ ಅನ್ಕೋ ಸೀನು. ನನಗಂತೂ ಇದು ಪ್ರೀತಿನೇ. ಅದು ನಿನ್ ಪಾಯಿಂಟ್ ಆಫ್ ವ್ಯೂ ಮಾತ್ರನೇ. ನೀನ್ ಬದ್ಲಾಗಲ್ಲ ಅಲ್ಲ? ಆದ್ಯ ಅಲ್ವಾ?
ಅಬ್ಬಬ್ಬಬ್ಬಬ್ಬಬ್ಬ ಏನ್ ಆಕ್ಟಿಂಗ್ ನಿಂದು. ಸಖತ್ತಾಗಿ ಆಕ್ಟಿಂಗ್ ಮಾಡ್ತೀಯ ಕಣೆ. ನಿನಗೆ ಯಾವ ಅವಾರ್ಡ್ ಕೊಟ್ರು ಕಮ್ಮಿನೇ. ಮೇಲ್ನೋಟಕ್ಕೆ ತಾಯಿನ ಕಳ್ಕೊಂಡಿದ್ಯಾ, ತಂದೆಯಿಂದ ದೂರ ಆಗಿದ್ಯಾ. ಏನೂ ತಿಳಿದೇ ಇರೋ ಅನಾಥ ಹುಡುಗಿ ಥರ ಕರುಣೆ ಬರೋ ಹಾಗೆ ನಾಟಕ ಮಾಡ್ತೀಯ. ಒಳಗಡೆಯಿಂದ ಮಾತ್ರ ಬೇರೆ ಆಟನೇ ಆಡ್ತಿದ್ಯಾ ಅಲ್ವಾ? ಯಾಕೆ ಚಾರು ಹೀಗ್ ಮಾತಾಡ್ತಿದ್ಯಾ? ಏನಾಯ್ತು ನಿನಗೆ? ಏನಾಯ್ತಾ? ಸಿನಿಮಾ ಅವನ ಮೇಲೆ ಪ್ರೀತಿ ಇಲ್ಲ ಅನ್ನೋ ಹಾಗೆ ನಾಟಕ ಮಾಡ್ತಿದ್ಯಾ. ಅವನಿಗೋಸ್ಕರ ಟಿಫಿನ್ ಬಾಕ್ಸ್ ತಗೊಂಡು ಹೋಗ್ತೀಯಾ, ಅವನಿಗೆ ನಿನ್ ಕೈಯವರೇ ತಿನ್ನಿಸ್ತಾ ಇದ್ಯಾ. ಅಗತ್ಯ ಬಿದ್ರೆ ಮಡ್ಲನ್ ಮಲಗಿಸ್ಕೊಂಡು ಲಾಲಿ ಹಾಡ್ತೀಯಾ.